ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿಯೇ ನಾನು ವಿಲನ್ ಅಂತ ವಿನಯ್ ಗೌಡ ಅವರೇ ಹೇಳಿಕೊಳ್ಳುತ್ತಿದ್ದರು. ಈಗ ಅವರ ಬದುಕು ಬದಲಾಗುತ್ತಿದೆ. ವಿನಯ್ ಗೌಡ ಅವರಿಗೆ ವಿಲನ್ ಆಗಿ ಮಿಂಚಬೇಕು ಅಂತ ತುಂಬಾ ಆಸೆ ಇದೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಗುಡ್ ನ್ಯೂಸ್ ಕೂಡ ನೀಡಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಅವರಿಗೆ ವಿಲನ್ ಆಗುವ ಎಲ್ಲ ಲಕ್ಷಣಗಳು ಇವೆ. ಈಗ ವಿಲನ್ಗಳದೇ ಜಮಾನ, ನಾನು ವಿಲನ್ ಆಗಬೇಕು ಎಂದು ವಿನಯ್ ಗೌಡ ಅವರು ಹೇಳಿಕೊಂಡಿದ್ದಾರೆ. ಹೀರೋ ಒಳ್ಳೆಯವನೇ ಆಗಿರಬೇಕು, ಅಪ್ಪ ಅಮ್ಮ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಬೇಕು, ಪತ್ನಿಯನ್ನ ಪ್ರೀತಿಸಬೇಕು ಅಂತ ಕಷ್ಟಪಟ್ಟು ಇರುತ್ತಾನೆ. ಆದರೆ ವಿಲನ್ ಹಾಗಲ್ಲ, ವಿಲನ್ ಶೇಡ್ ಬದಲಾಗಿರುತ್ತದೆ. ಅದಕ್ಕೆ ನನಗೆ ವಿಲನ್ ಪಾತ್ರ ಮಾಡಲು ಇಷ್ಟ ಎನ್ನುತ್ತಾರೆ ವಿನಯ್ ಗೌಡ. ಬಿಗ್ ಬಾಸ್ ಶೋ ಮೂಲಕ ಜನರ ಮನಸ್ಸು ಗೆದ್ದಿರುವ ವಿನಯ್ ಗೌಡ ಅವರಿಗೆ ಈಗ ಸಾಕಷ್ಟು ಸಿನಿಮಾ ಆಫರ್ಗಳು ಬರುತ್ತಿವೆಯಂತೆ. ಈಗಾಗಲೇ ಕಿಚ್ಚ ಸುದೀಪ್ ಅವರ ಜೊತೆ ವಿನಯ್ ಗೌಡ ಅವರು ಸಿನಿಮಾ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಎದ್ದಿತ್ತು. ಅದರ ಬಗ್ಗೆ ಮಾತುಕತೆ ನಡೆಯುತ್ತಿದೆಯಂತೆ. ವಿನಯ್ ಗೌಡ ಅವರಿಗೆ ತೆಲುಗು, ಮಲಯಾಳಂ ಭಾಷೆಗಳಿಂದಲೂ ಸಿನಿಮಾ ಆಫರ್ ಬರುತ್ತಿವೆಯಂತೆ. ವಿನಯ್ ಗೌಡ ಅವರಿಗೆ ಕನ್ನಡದಲ್ಲಿಯೂ ಸಿನಿಮಾ ಆಫರ್ ಬಂದಿದ್ದು, ಮೊದಲು ಕನ್ನಡಕ್ಕೆ ಆದ್ಯತೆ ನೀಡಲಿದ್ದಾರಂತೆ. ವಿನಯ್ ಗೌಡ ಅವರು ಮತ್ತೆ ಯಾವಾಗ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಕಾತುರ ಹೆಚ್ಚಾಗಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.